ನಮ್ಗೆ ಅಜಯ್ ಅನ್ನ ಸಿಕ್ಕಿದ್ರೆ ಇಲ್ಲೇ ಮಾತಾಡ್ತಿದ್ವಿ ಧಾರವಾಡ ರೋಡ್ನಾಗ ನಾವು ಇಲ್ಲೇ ನೀಲ್ಕಮಲ್ ಫೈನಲ್ ಆಗಿ 1 ಪಾಯಿಂಟ್ ಕಲಿ ಆತ್ತೆ ಪೂರಾ ರಿಸೀವ್ಡ್ ಇಸ್ಕೊಂಡೆ. ಈಗ ಇನ್ನೊಂದು ಪಾಯಿಂಟಿಗೆ ಹೋಗೋಣ. ಹಗ್ಗ ಅದು ಎಲ್ಲ ಸುತ್ಕೊಂಡು ಹೋದ್ರತ್ತೆ. ಇಲ್ಲಿ ಒಂದು ಎಲ್ಲ ಹಗ್ಗ ಹಾಕಿ ನಿಂದು ಈಗ ಬರೀ ಒಂದ ಹಾಕ್ಬೇಕು. ಆರಾಮದಿರಲ್ರಿ? ಮತ್ತೆ ಈ ಕಡೆ ಬಂದಿದ್ರಿ? ಹುಬ್ಳಿ ಘಾಟ್ ಬಂದಿದ್ರಿ. ಹಾಂ ರೀ, ಗಾಡಿ ಅಂತೂ ಲೋಡ್ ಮಾಡ್ಕೊಂಡು ಹೊಂಟ್ರಿ. ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಅಂದ್ರೆ ಭಾಳ ದಿನ ಆಗಿತ್ತು ಲಾಗ್ ಮಾಡಿ, ಅದಕ್ಕೆ ಈಗ ಲಾಗ್ ಚಾಲು ಮಾಡೀನಿ. ಯಾಕಂದ್ರೆ ನಮ್ದು ಸ್ವಲ್ಪ ಮೊಬೈಲ್ ರಿಪೇರಿ ಐತಿ. ಏನು ಮಾಡ್ಬೇಕು ಅದು ಮೊಬೈಲನ್ನು ಚೇಂಜ್ ಮಾಡ್ಬೇಕು. ಎಲ್ಲ ಕಮಿಟ್ಮೆಂಟ್ ಭಾಳ ದಿವಸ ಸಂಬಂಧ ಮೊಬೈಲ್ ಚೇಂಜ್ ಮಾಡೋಕೆ ಆಗವಲ್ದು ಈಗ ಸದ್ಯಕ್ಕೆ. ನೋಡೋಣ ನೆಕ್ಸ್ಟ್ ಮಂತ್ ಏನಾರ ಮಾಡಿದ್ರಾತ. ಈಗ ಎಲ್ಲಿ ಹೊಂಟೇನಪ್ಪ ಅಂದ್ರೆ ನಿನ್ನೆ ಗಾಡಿ ಲೋಡ್ ಆಗೈತೆ. ಒಂದು ಪೂರ ಗಾಡಿ ಲೋಡಾಗಿ ಸೀದಾ ಈಗ ಅನ್ಲೋಡಿಗೆ ಹೊಂಟೇನಿ. ಕರೆಕ್ಟ್ ಈಗ ನಮ್ಮ ಊರಾಗದೀನಿ. ಅಲ್ಲಿ ಅಂದ್ರೆ ಬಿಡ್ನಾಳದಾಗದೀನಿ. ಸೀದಾ ಇಲ್ಲಿಂದ ಹೋಗಿ ಲೆಫ್ಟ್ ಹೊಡಿಬೇಕು. ಲೆಫ್ಟ್ ಹೊಡೆದು ಸೀದಾ ಗಬ್ಬರ್ಲಿಂದ ಹೋಗ್ತೀನಿ. ಆ ಟೋಟಲ್ 5 ಪಾಯಿಂಟ್ ಐತೆ ನಮ್ದು. 3 ಊರಾಗ 5 ಪಾಯಿಂಟ್ ಖಾಲಿ ಮಾಡ್ಬೇಕು. 5 ಪಾಯಿಂಟ್ ಖಾಲಿ ಮಾಡ್ಬೇಕು. ಎಲ್ಲೆಲ್ಲಪ್ಪ ಅಂದ್ರೆ ಖಾನಾಪುರ, ಬೆಳಗಾವ ಮತ್ತು ಬೈಲೊಂಗ್ರ ಖಾಲಿ ಮಾಡ್ಬೇಕು. ಸೀದಾ ಈಗ ಹೋಗೋಣ. ಟೈಮ್ 7 ಗಂಟೆ ಆತಿಗೆ. ಇಷ್ಟು ಲೇಟಾಗಿ ಇವತ್ತು. ಯಾಕಂದ್ರೆ ನಿನ್ನೆ ಒಂದು ಸ್ವಲ್ಪ ಅಲ್ಲಿ ನಮ್ಮ ಮಂದಿದ್ದು ಇತ್ತು, ಸಂಬಂಧ ಅಲ್ಲಿ ಹೋಗಿದ್ದೆ. ಎಲ್ಲ ಜಾಗ್ರಣೆ ಮಾಡಿ ಸೀದಾ ಬೆಳಗ್ಗೆ 7 ಗಂಟೆಗೆ ಎದ್ದು ಬಿಟ್ಟಿನಿ. ಅಲ್ಲಿಂದ ಬಿಟ್ಟವ ಸೀದಾ ಈಗ ಗಬ್ಬರಿಗೆ ಬಂದ ರೋಡ ಹತ್ತೀನಿ. ಬೆಂಗಳೂರು ಹೈವೇ ಇದೆ. ಭಾಳ ದಿನ ಆಗೈತಿ ಈ ಕಡೆ ಎಲ್ಲ ಲಾಗ್ ಮಾಡಿ. ನಾನು ಬೆಳಗಾವಿಗೆ ಹೋಗಿ ಭಾಳ ದಿನ ಆಗೈತಿ. ಈಗ ಮತ್ತೊಂದು 2 ತಿಂಗಳು ಆಗತ್ತಿರ್ಬೇಕು. ಅದಕ್ಕೆ ಈಗ ಹೊಂಟೇನಿ. ರೋಡ್ ಅಂತೂ ಇನ್ನೂ ಕಂಪ್ಲೀಟ್ ಆಗೇ ಇಲ್ಲಿದೆ ನೋಡ್ರಿ. ಇಲ್ಲಿ ಬರೀ ಹಿಂಗೆ ಅಡ್ಡಾಡಿ ಗಾಡಿ ಹೋಗೋದು ಬರೋದು ಅಡ್ಡ ಐತೆ. ಮೊದಲು ನೋಡ್ರಿ ಈಗ ನಾವು ಹೊಂಟೇನಲ್ಲ, ಇದು ಇಷ್ಟ ರೋಡ್ ಇತ್ತು. ಇಷ್ಟ ರೋಡ್ ಅಂದ್ರೆ ಆ ಕಡೆ ಎಲ್ಲರೂ ನೋಡಕ್ಕೆ ಸೆಂಟ್ರ್ ಇತ್ತು. ಈಗ ಇಂಥದ ಡಬಲ್ ರೋಡ್ ಮಾಡ್ರ. ಟೋಟಲ್ ಒಂದು 8 ಬಸ್ ಹಿಂಗೆ ಹೋಗ್ಬೋದು ಒಂದೇ ಸಲ. ಅಷ್ಟು ದೊಡ್ಡದು ಮಾಡ್ರಿ ಈಗ ಇದನ್ನೇ. ಬಾಜುನು ಚಲೋ ಮಾಡ್ರ. ಆ ಕಡೆ ಒಂದು ಸ್ವಲ್ಪ ಚಲೋ ಮಾಡ್ರ, ಒಂದು ಸ್ವಲ್ಪ ಚಲೋ ಮಾಡಿಲ್ಲ. ಟೋಟಲ್ ಇರೋದ್ರದ್ದು 30 ಕಿಲೋಮೀಟ್ರ್. ಇದನ್ನು ಮಾಡೋಕೆ ಒಂದು 5-6 ವರ್ಷ ಆಯ್ತು ಈಗ ಅವ್ರು. ಇನ್ನು 2 ದಿನ ಕಂಪ್ಲೀಟ್ ಮಾಡ್ತಾರೋ ಏನು ಗೊತ್ತಿಲ್ಲ. ಇಲ್ಲಿ ನೋಡ್ರಿ ನಮ್ಗೆ ಅಚಾನಕ್ಕಾಗಿ ಅಜಯ್ ಅನ್ನ ಸಿಕ್ಕರೆ. ಅಜಯ್ ಏರ್ ಟ್ರಕ್ಲಾಗ್ ಮಾಡ್ತಾರಲ್ಲ ಅವ್ರ ಅಜಯ್ ಅನ್ನಾರ ಇಲ್ಲೇ ನಿಂತಾರ. ಹೋಗಿ ಒಂದು 2 ಸೆಕೆಂಡ್ ಅವ್ರಿಗೆ ಮಾತಾಡ್ಸ್ಕೊಂಬರೋಣ ಅಂತೂ ಇಳ್ದೀನಿ. ನಮ್ಮ ಗಾಡಿ ಇಲ್ಲೇ ಸೈಡ್ ಹಚ್ಚೀನಿ. ಅಜಯ್ ಅನ್ನಾರ ಗಾಡಿ ಇಲ್ಲೇ ಐತಿ. ಅಲ್ಲೇ ಅವ್ರದ್ದು ಇನ್ನೊಂದು ಗಾಡಿ ಐತಿ, ಅಲ್ಲಿ ಮಾತಾಡಕತ್ತಾರ ಅವ್ರು. RCB ವರ್ಷನ ಭಾರತ್ ಬೆಂಜ್ AR ರೋಲೈನ್ಸ್ ಅಜಯ್ ಅನ್ನಾರ ಗಾಡಿ 8055 ಬಾಸ್ ಗಾಡಿ ಅಂತಾರೆ ಅವ್ರು. ಅದಕ್ಕೆ ಅಲ್ಲದಾರ ನಮ್ಮ ಗಾಡಿ ಇಲ್ಲೇ ಸೈಡ್ ಹಚ್ಚೀನಿ. ಹೋಗಿ ಅಜಯ್ ಅನ್ನಾರಿಗೆ ಬೆಟ್ಟ ಬಾಗಿ ಬರೋಣ. ಗಾಡಿ ಚಲೋ ಇಟ್ಟಾರ ಇವತ್ತವ್ರೆ. ಇದು ಅವ್ರದ್ದು ಅಶೋಕ್ ಲೇಲ್ಯಾಂಡ್ ಗಾಡಿ. ಇದು ಮನೆ ತೊಗೊಂಡಾರ ಅವನ್ನ. ಇಲ್ಲೇ ಅದಾರ ಅವ್ರು. ಅಣ್ಣ ನಮಸ್ಕಾರ ರೀ. ಆರಾಮ್ ನೋಡೋಣ ನೀವು? ಮತ್ತೇನಣ್ಣ ಹೇಳ್ಬೇಕಣ್ಣ? ಏನು ನಿಮ್ಮೆಲ್ಲ ನಿಮ್ದು ಗಾಡಿ ಇಲ್ಲೇ ಬೇಕಾಗ್ತಿದ್ರ? ಇದು ನಿಮ್ಮದೇ ಗಾಡಿ, ನಾವೆಲ್ಲ ನೋಡ್ತೇವೆ ನಿಮ್ಮದು ಎಲ್ಲ. ಹಾಂ ಅಣ್ಣ, ಏನ ಈಗದ್ರ? ಸರಿ ಅಣ್ಣ, ನಾವು ಸಣ್ಣದಾಗಿ ಲಾಕ್ ಚಲೋ ಮಾಡೀವಣ್ಣ. ಥ್ಯಾಂಕ್ಸ್ ಅಣ್ಣ. ಅಣ್ಣ ಬೆಳಗಾವಿ ಕಡೆ ಅಣ್ಣ? ನಮ್ಮದು ಖಾನಾಪುರ ಮತ್ತು ಬೆಳಗಾವಿ ಇದೆ. ನಮ್ಮದು ಖಾನಾಪುರ್ಗೆ ಬರ್ಬೇಕಣ್ಣ. ಹೌದಣ್ಣ, ನಾವು ಬೆಳಗಾವಿ ಬೈಲೊಂಗಲ್ ಖಾಲಿ ಮಾಡಿ ಬೆಳಗಾವಿಗೆ ಹೋಗಿ ಖಾನಾಪುರ ಬರ್ಬೇಕಣ್ಣ. ಹೌದಣ್ಣ, ಖಾನಾಪುರ ಖಾಲಿ ಮಾಡಿ 10ಗೆ ಟೋಲ್ಗೆ ಹೋಗ್ಬೇಕಣ್ಣ. ಬರೋಣ. ನಮ್ಗೆ ಅಜಯ್ ಅನ್ನ ಸಿಕ್ಕಿದ್ರೆ ಇಲ್ಲೇ ಮಾತಾಡ್ತಿದ್ವಿ ಧಾರವಾಡ ರೋಡ್ನಾಗ. ನಾವು ಇಲ್ಲೇ ಬಿಡ್ನಾಳ್ದವ್ರಿ. ಹೌದಾ? ಹಾಂ, ನೀವು ಅವತ್ತು ಬಿಡ್ನಾಳ ಕಡೆ ಬಂದಿದ್ರಲ್ಲ, ಅವತ್ತು ನಿಮ್ಮನ್ನು ನೋಡಿ ಒಂದು 15 ದಿನದಿಂದ ನಾನು ಲಾಕ್ ಚಾಲು ಮಾಡಿ ನೋಡ್ರಿ. ಅಜಯ್ ಅನ್ನಾರಿಗೆ ಭೇಟಿ ಆದ್ವಿ. ಈಗ ಸೀದಾ ನಾವು ನಮ್ಮ ಗಾಡಿ ತೊಗೊಂಡು ಹೋಗೋಣಂತೆ. ಭಾಳ ದಿನ ಆಗಿತ್ತು ಅಜಯ್ ಅನ್ನಾರಿಗೆ ಭೇಟಿ ಆಗ್ಬೇಕಂತೇಳಿ. ಅಲ್ಲೇ ನಮ್ಮ ಮನೆ ಕಡೆನೂ ಬಂದಿದ್ರು ಅವ್ರು. ಇವತ್ತು ನೋಡ್ರಿ ಲಾಗ ಚಲೋ ಮಾಡಿದ್ದಕ್ಕೂ ಫೋನ್ ಒಂದು ಸ್ವಲ್ಪ ಇದನ್ನಾಗತೈತಿ. ಅಂದರೂ ಚಲೋ ಮಾಡಿದ್ದಕ್ಕೂ ನಮ್ಗೆ ಇವತ್ತು ಕರೆಕ್ಟ್ ಆಯ್ತು. ಯಾಕಂದ್ರೆ ನಮ್ಗೆ ಅಜಯ್ ಅನ್ನೋರು ಸಿಕ್ಕರೆ ಅವ್ರಿಗೆ ಮಾತಾಡ್ಕೊಂಡು ನಾನೀಗ ಸೀದಾ ಹೊಂಟೇನಿ. ಇಲ್ಲಿಂದ ಖಾನಾಪುರ ಹೋಗಂಗಿಲ್ಲ. ನಾನು ಮೊದಲು ಹೋಗೋದು ಬೈಲೊಂಗಲ್ ಹೋಗ್ತೀನಿ. ಗಾಡಿ ಮಾತ್ರ RCB ವರ್ಷನ ಭಾರಿ ಮಾಡ್ರವ್ರು ಅಜಯ್ ಅನ್ನಾರ. ಮತ್ತು RCB ಹೋದ ವರ್ಷ ಮಾಡಿಸಿದ್ರವ್ರೆ. ಆದ್ರೆ ಹೋದ ವರ್ಷ ಮ್ಯಾಚ್ RCBನೂ ಗೆತ್ತೆ ಕೇಳಕ್ಕೆ ಹೋಗಿ ಮಾಡ್ಸಾರ ಅವ್ರು. ಪಾಪ ಒಂದು ಅವರು ಮತ್ತು ಶರತ್ ಬ್ರೋ ಇಬ್ರು ಸೇರಿ ಹೋಗಿ ಮಾಡ್ಸಿದ ಗಾಡಿ ಅದ ಭಾರತ್ ಬೆಂಜ್. ಭಾರಿ ಮಾಡಿಫಿಕೇಶನ್ ಮಾಡ್ಸ್ಯಾರ ಅವ್ರು. ಇನ್ನೊಂದು ಗಾಡಿ ಐತಿ ಅವ್ರದ್ದು ಭಾರತ್ ಬೆಂಜ್. ಅದನ್ನೊಂದು ಮಾಡಿಸ್ತಾರೆ ಈಗ ಇನ್ನೊಂದು ಸ್ವಲ್ಪ ದಿನದಾಗ. ಒಂದು ವಿಡಿಯೋದಾಗ ಅವ್ರು ಹೇಳ್ಯಾರ. ಅವ್ರೀಗ ನಾವು ಹೋಗೋಣ ಸೀದಾ. ಇಲ್ಲಿ ಹೇಳ್ಬೇಕಂದ್ರೆ ನಾನು ಅವ್ರು ನೋಡಿ ಲಾಗ್ ಚಲೋ ಮಾಡಿದ್ದೆ. ಯಾಕಂದ್ರೆ ಒಂದಿನ ಅವ್ರು ನಮ್ಮ ಊರಿಗೆ ಬಂದಿದ್ರು ತುಂಬ್ಕೊಂಡೆ. ಅಲ್ಲೇ ಬೆಂಗಳೂರಿಂದನೇ ಎಲ್ಲಿಂದ ತುಂಬ್ಕೊಂಡು ಸೀದಾ ಅಲ್ಲೇ ಗಾಡಿ ಖಾಲಿ ಮಾಡತ್ತಿದ್ದಿಲ್ಲ ಅವ್ರದ್ದು. ಭಾಳ
ಲೇಟಾಗಿ ಖಾಲಿ ಮಾಡ್ರ. ಅದ್ರ ಸಂಬಂಧ ಅವ್ರು ಲಾಂಗ್ ಮಾಡ್ಕೊಂಡು ನಿಂತಿದ್ರಲ್ಲಿ ನಾನು ಹಂಗೆ ಗಾಡಿ ತೊಗೊಂಡು ಹೋಗ್ಬೇಕಾರೆ ಮಾತು. ಅವ್ರದ್ದು ಅಜಯ್ ಅನ್ನಾರ್ ಗಾಡಿ ಖಾನಾಪುರ ಪ್ಲಸ್ ಬೆಳಗಾವ ಲೋಡ್ ಆಗೈತಿ. ಅದನ್ನ 2 ಪಾಯಿಂಟ್ ಖಾಲಿ ಮಾಡಿ ಅವ್ರ 10 ಹೋಗ್ತಾರ. ನಮ್ದು ಬೈಲೊಂಗಲ ಬೆಳಗಾವ ಖಾನಾಪುರ ಲೋಡ್ ಆಗೈತಿ. ನಮ್ದು ಖಾನಾಪುರ ಮಟ್ರೆಲ್ಲ ಹಿಂದಿದ್ರೆ ನಾನು ಖಾನಾಪುರಕ್ಕೆ ಹೋಗ್ಬಿಡ್ತಿದ್ದೆ ಅವ್ರ ಕೂಡ. ಆದ್ರೆ ನಮ್ದು ಮುಂದೆ ಐತಿ ಮಟ್ರೆಲ್ಲ ಲಾಸ್ಟ್ ಪಾಯಿಂಟ್ ಅದನ್ನ ಮಾಡ್ಕೊಂಡಿನಿ ನಾನು. ಯಾಕಂದ್ರೆ ಅದು ಮ್ಯಾಟ್ರಸ್ ಒಂದು ಸ್ವಲ್ಪ ಜಾಸ್ತಿ ಐತಿ ಅದ್ರ ಸಂಬಂಧ. ನೋಡಂಬರಿ ಹಂಗಾಕೈತೆ ಹಂಗೆ ಹೋಗೋಣ. ಇಲ್ಲೆಲ್ಲರ ಮುಂದೆ ನಿದ್ರೂ ಅಂತ ನಿಂತು ಅವ್ರೇನು ಚಾಗಿ ಕುಡಿತಾರೆ ಕುಡಿಸಿ ಕಳ್ಸೋಂತಲ್ಲ. ಅವಾಗ ಕರೆಕ್ಟಾಗಿ ಈಗ ಧಾರವಾಡ ರೀಚ್ ಆದ್ವಿ. ಧಾರವಾಡ ರೀಚ್ ಅನ್ನೋಕೇನು ಧಾರವಾಡ ಬಿಟ್ಟು ಹೊರಗೆ ಬಂದ್ವಿ. ಈಗ ಸಿಟಿ ಗಿಟಿ ಎಲ್ಲ ಬಿಟ್ಟು ಇಲ್ಲೇ ಬ್ರಿಡ್ಜ್ ಬುಡಕ್ಕೆ ರೈಟ್ ಹೊಡೆದ್ರೆ ಸಿಟಿ ಒಳಗೆ ಹೋಗತಿ. ಟೈಮ್ ಕರೆಕ್ಟಿಗೆ 8ಕ್ಕೆ 10 ನಿಮಿಷ ಕಡಿಮೆ ಐತಿ. ಧಾರವಾಡ ರೀಚ್ ಆದ್ವಿ. ಇಲ್ಲಿಂದ ಸೀದಾ ಹೋಗ್ಬೇಕು. ಅವ್ರ ಅಜಯ್ ಅನ್ನಾರ ಸೀದಾ ಹೋಗ್ತಾರ. ನಾನು ಅಲ್ಲಿ ಮುಂದೆ ಟಾಟಾ ಶೋರೂಮ್ ಕಡೆ ರೈಟ್ ತೊಗೊಂತೀನಿ. ರೈಟ್ ತೊಗೊಂಡು ಸೀದಾ ಗರಾಗ ಹಿಂಗೆ ಹೋಗ್ಬೇಕು ನಾನು. ನಾವು ಅಲ್ಲೇ ಹಿಂದಿನ ಬ್ರಿಡ್ಜ್ ಇಳಿಬೇಕಿತ್ತೆ. ನಾನು ನೆನಪು ಹಾರಿಬಿಟ್ಟೆ ನಮ್ಗೆ. ಯಾಕಂದ್ರೆ ಬೆಳಗಾವಿಗೆ ಹೋಗಿ ರುಡ ಮೊದ್ಲು. ಅದಕ್ಕೆ ಈಗ ಯೂಟರ್ನ್ ಹಿಂಗೆ ಮಾಡ್ಕೊಂಡು ಹೋಗೋಣ. ನೋಡೋಣಂತ ಅಪೋಸಿಟ್ ಹೋಗುವಾಗ ಏನಾರ ಅಜಯ್ರು ಗಾಡಿ ಕಾಣ್ತೈತಿ. ಏನು ಮಾಡ್ಬೇಕು ಆ್ಯಕ್ಚುಲಿ ನಾನು ಹಿಂಗೆ ಬರ್ಬೇಕಿತ್ತು. ಇಲ್ಲಿ ಬೈಕೆಲ್ಲ ಬರಾಕತ್ತಲ್ಲ ಹಿಂಗೆ ಬರ್ಬೇಕಿತ್ತು. ಅಲ್ಲೇ ಹೇಳಿದೆ ನಾನು ಇದನ್ನು ದಾಟಿಬಿಟ್ಟೆ. ಅದಕ್ಕೆ ಈಗ ಇಲ್ಲೇ ಲೆಫ್ಟ್ ಯೂಟರ್ನ್ ಮಾಡ್ಕೊಂಡು ಹೇಳ್ದೀನಿ. ನೋಡೋಣ ಬ್ರಿಡ್ಜ್ ಬುಡಕಾಸಿ ಸೀದಾ ಟಾಟಾ ಇಟಾಚಿ ಬಾಜು ಹಾಸಿ ಸೀದಾ ಗರಗದಿಂದ ಬೈಲೊಂಗಲ ನಿಂತ ಚಾಗಿ ಕುಡಿದು ಹೋಗ್ಬೇಕಂದ್ರೆ ನಮಗೂ ಟೈಮ್ ಆಗೈತಿ, ಅವ್ರಿಗೆ ಟೈಮ್ ಆಗೈತಿ. ಯಾಕಂದ್ರೆ ಅವ್ರ ಎಲ್ಲ ಟೈಮ್ ಸೀರಿ ಅವ್ರಿಗೆ ಮಾಡ್ರು ಬರ್ತಾರೆ. ನಾನು ಬೈಲೊಂಗಲ್ ಪಾಲ್ಟಿಗೆ ನಿನ್ನೆ ಫೋನ್ ಮಾಡಿ ಹೇಳೀನಿ ಬೆಳಿಗ್ಗೆ 8 ಗಂಟೆಗೆ ಬರ್ತೀನಿ ಅಂತ ಹೇಳಿ. ಆದ್ರೆ 8 ಗಂಟೆ ಆದ್ರೂ ಇನ್ನೂ ಧಾರವಾಡದಾಗ ಅದೀನಿ. ನಮ್ಮದು ಲೇಟ್ ಆಯ್ತು ಇವತ್ತು ಭಾಳ. ಹೋಗು ನಾವು ಇಲ್ಲಿಂದ ಇನ್ನೂ ಒಂದು 35 ಕಿಲೋಮೀಟ್ರ್ ಅಷ್ಟು ಹೋಗ್ಬೇಕು. ಧಾರವಾಡ ಹಿಟಾಚಿ ಕಂಪನಿ ಐತಲ್ಲ ಟಾಟಾದ ಅದೇ ಇದೆ. ಕಂಪೌಂಡ್ ಏನು ಕಾಣ್ತೈತಲ್ಲ ಪೂರ ಅಲ್ಲಿ ಮಟನು ಅದ ಇದು ಪೂರ. ಕರೆಕ್ಟಾಗಿ ಈಗ ಮಲಪ್ರಭಾ ನದಿ ಮ್ಯಾಗ ನದಿಗೆ ಇಲ್ಲಿಂದ ಬೈಲೊಂಗಲ ಇನ್ನು 14 ಕಿಲೋಮೀಟ್ರ್ ಐತಿ ಬರೀ. ನೀರಂತೂ ಭಾಳ ಕಡಿಮೆ ಐತಿ ಈ ಸಲ. ಯಾಕಂದ್ರೆ ಇದು ಫುಲ್ ಇರ್ತೈತೆ. ಕರೆಕ್ಟ್ ಈಗ ಟೈಮ್ 7 ಗಂಟೆ ಆಯ್ತು. ನಾನು ಬೈಲೊಂಗಲ ರೀಚ್ ಆದೆ. ಇಲ್ಲೇ ಲೆಫ್ಟ್ ಹೊಡಿಬೇಕು. ಲೆಫ್ಟ್ ಹೊಡೆದು ಸೀದಾ ಹೋಗ್ಬೇಕು. ಇಲ್ಲೇ ನಮ್ದು ಲೆಫ್ಟ್ ಒಂದೇ ರೋಡಿಗೆ ಐತಿ ಖಾಲಿ ಮಾಡೋದು. ಬೆಳಗಾವಿ ರೋಡ್ ಇದೆ ಖಾಲಿ ಮಾಡಿ ಹಿಂಗೆ ಸೀದಾ ಹೋಗ್ಬಿಡೋದು ನಾವು. ಫೈನಲಾಗಿ ನಮ್ಮ ಗಾಡಿ ತೊಗೊಂಬಂದು 1ನೇ ಪಾಯಿಂಟಿಗೆ ನಿದರ್ಶನಿಗಿದೆ. ಇಲ್ಲೇ ಐತೆ ನೋಡ್ರಿ ಹಿಂದೆ ಖಾಲಿ ಮಾಡತ್ತಾರಲ್ಲ ಅಲ್ಲೇ ಖಾಲಿ ಮಾಡ್ಬೇಕು. ಇಲ್ಲಿಂದ 2 ಮ್ಯಾಟ್ರಸ್ ಖಾಲಿ ಮಾಡಿ ಮತ್ತೆ ಮುಂದೆ ಹೋಗ್ಬೇಕು ನಾನು. ಅದಕ್ಕೆ ಈಗ ಬಡ ಹಗ್ಗ ತಡ್ಬೋದು ಹುಚ್ಚಿನ ಪೂರ ಅದು. ಹಾಂ ನೀಲ್ಕಮಲ್ ಫೈನಲಾಗಿ 1 ಪಾಯಿಂಟ್ ಖಾಲಿ ಆಯ್ತು. ಪೂರ ರಿಸೀವ್ಡ್ ಅದು ಇಸ್ಕೊಂಡೆ. ಈಗ ಇನ್ನೊಂದು ಪಾಯಿಂಟಿಗೆ ಹೋಗೋಣ. ಹಗ್ಗ ಅದು ಎಲ್ಲ ಸುತ್ಕೊಂಡು ಹೋದ್ರತ್ತೆ. ಇಲ್ಲಿ ಒಂದು ಎಲ್ಲ ಹಗ್ಗ ಹಾಕಿ ನಿಂದು ಈಗ ಬರೀ ಒಂದು ಹಾಕ್ಬೇಕು. ಇವತ್ತಿನ ನಾಷ್ಟ ನಮ್ದು ಇಡ್ಲಿ ತೊಗೊಂಡಿನಿ. ಗಾಡಿಯಲ್ಲಿ ಹಚ್ಚಿ ಬಂದೀನಿ. ಗಾಡಿಯಲ್ಲಿ ಹಚ್ಚಿ ಬಂದು ಇಲ್ಲಿ ಇಡ್ಲಿ ನಾಷ್ಟ ಮಾಡ್ತೀನಿ. ಫೈನಲಾಗಿ ಇಲ್ಲೇ ಖಾಲಿ ಮಾಡಿ ಇಲ್ಲೇ ನಾಷ್ಟ ಮಾಡಿದ್ದಾಯ್ತು. ಸೀದಾ ಈಗ ಇಲ್ಲಿಂದ ಹೋಗೋಣ ಬೆಳಗಾವಿಗೆ. ಅಲ್ಲಿಂದ ನಾಷ್ಟ ಮಾಡಿ ಸೀದಾ ಈಗ ಟೋಲಿಗೆ ಬಂದೆ. ಯಾವ ಟೋಲ್ ಅಂದ್ರೆ ಬೈಲೊಂಗಲ್ ಟೋಲ್ ಇದೆ. ಇಲ್ಲೊಂದು ಹತ್ತೈತಿ ಹೊಳ್ಳಿ ಖಾನಾಪುರ ಸಮೀಪ ಒಂದು ಹತ್ತೈತಿ. ಟೋಟಲಿ 2 ಟೋಲ್ ಹತ್ತ ನಮಗೀಗ. ಅಲ್ಲಿಂದ ಟೋಲ್ ಪಾಸ್ ಮಾಡ್ಕೊಂಡು ಸೀದಾ ಈಗ ಬೇರೆ ಬಾಗೇವಾಡಿ ಅಪ್ಪತ್ತೀನಿ. ಅಪ್ಪತ್ತಿ ಸೀದಾ ಹೋದ್ರೆ 20 ಕಿಲೋಮೀಟ್ರ್ ಬೆಳಗಾವಿ ಹೋಗೋಣ. ಅಲ್ಲೇ ಬೆಳಗಾವ್ದಾಗ 1 ಪಾಯಿಂಟ್ನಾಗ ನಾವು ಅನ್ಲೋಡ್ ಮಾಡ್ಬೇಕು. ಇನ್ನು 2 ಪಾಯಿಂಟ್ ಅದಾವೆ ಅವ್ರು ಅನ್ಲೋಡ್ ಮಾಡ್ಕೊತಾರೆ. ನಮ್ದೊಂದು ಗಾಡಿ ಐತಿ ಅಲ್ಲಿ ಇನ್ನೊಂದು ಪಾಯಿಂಟಿಗೆ. ನಾವು ಇಲ್ಲಿ ಅನ್ಲೋಡ್ ಮಾಡಿ ಹೋಗೋ ಮಟ್ಟ ಅಂದ್ರೆ ಅದು ಅನ್ಲೋಡ್ ಆಗಿದ್ರೆ ಬೇಕಾಗೈತಿ. ನಾವು ಅನ್ಲೋಡ್ ಮಾಡ್ಕೊಂಡು ಮುಂದೆ ಹೋಗ್ಬಾರ್ದು. ಮತ್ತೆ ಬರ್ರಿ ಹೋಗೋಣ. ಅಪ್ಪ ಗಿಪ್ಪ ಎಲ್ಲ ಹತ್ತಿದೆ. ಫೈನಲಾಗಿ ನಾನೀಗ ಬೆಳಗಾವಿ ರೀಚ್ ಆದೆ. ಇಲ್ಲೇ ಯೂಟರ್ನ್ ಮಾಡ್ಕೊಂಡು ಮತ್ತೆ ಹೋಗ್ಬೇಕು. ಯಾಕಂದ್ರೆ ಅಲ್ಲೇ ರೋಡ್ ಬಂದ್ ಮಾಡ್ರ ನಮ್ಮ ಕಡೆ. ಇದರ ಸಂಬಂಧ ಏನೋ ಗೊತ್ತಿಲ್ಲ. ಇಲ್ಲೇ ಯೂಟರ್ನ್ ಮಾಡ್ಕೊಂಡು ಸೀದಾ ಮತ್ತೆ ಬ್ರಿಡ್ಜ್ ಬಿಡ್ಕಾಸಿ ಈಗ ಹೋಗಕ್ಕೆ ರೋಡಿಗೆ ಹೋಗ್ಬೇಕು. ಫೈನಲಾಗಿ 2ನೇ ಪಾಯಿಂಟಿಗೆ ಬಂದೀನಿ. 2ನೇ ಪಾಯಿಂಟಿಗೆ ಬಂದು ಇಲ್ಲೇ ಒಂದು ಗಾಡಿ ಅವ್ರದ್ದು ಖಾಲಿ ಮಾಡತ್ತಾರ. ಆ ಖಾಲಿ ಮಾಡ್ಕೊಳ್ಳಿ ನಮ್ಮ ಗಾಡಿ ಖಾಲಿ ಮಾಡ್ತಾರೆ ಈಗ ಅಲ್ಲಿ. ಫೈನಲಾಗಿ 2ನೇ ಪಾಯಿಂಟ್ ಖಾಲಿ ಮಾಡಿ ನಾವೀಗ ಸೀದಾ 3ನೇ ಪಾಯಿಂಟಿಗೆ ಬಂದ್ವಿ. ಆದರೆ ನಮ್ಮ ಗಾಡಿ ಇನ್ನೂ ಖಾಲಿ ಆಗಿಲ್ಲ. ಇನ್ನೊಂದು ಗಾಡಿ ಬಂದಿರುತ್ತೆ ಇರ್ಫಾನ್ ಅನ್ನಾರ ಅಂತೇಳಿ. ಅವ್ರ ಗಾಡಿ ಇನ್ನೂ ಖಾಲಿ ಮಾಡೋದ್ರಾಗ ಅದಾರ ಇವ್ರೆ. ನೋಡೋಣ ಖಾಲಿ ಆಗೈತೆ ಏನ. ಇನ್ನೂ ಗಾಡಿ ಖಾಲಿ ಮಾಡಿಲ್ಲ. ಇದನ್ನೇ ಖಾಲಿ ಮಾಡ್ಬೇಕು. ಮಾಡಾಕತ್ತಾರ. ಇಲ್ಲೈತೆ ನೋಡ್ರಿ ಎಂಟ್ರ ಇದೆ ಗಾಡಿ. ಫೈನಲಾಗಿ ಈ ಗಾಡಿ ಖಾಲಿ ಆಯ್ತು ನಮ್ಮ ಇರ್ಫಾನ್ ಅನ್ನಾರ್ದ. ಈಗ ನೆಕ್ಸ್ಟ್ ನಮ್ಮ ಗಾಡಿ ಹಚ್ಬೇಕು. ಅದ್ರೊಳಗೆ ಇನ್ನೂ 2 ಬಾಕ್ಸ್ ಅದಾವ. 2 ಬಾಕ್ಸ್ ತೆಗೆದ್ರೆ
ಸೀದಾ ಈಗ ನಮ್ಮ ಗಾಡಿ ಹಚ್ಚಿ ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗ್ಬೇಕು ನಾವು. ಮತ್ತು ಇಲ್ಲೇ ಇನ್ನೊಂದು ಪಾಯಿಂಟ್ ಐತೆ ನಮ್ದು. ಟೋಟಲ್ ಇಲ್ಲೇ 2 ಪಾಯಿಂಟ್ ಖಾಲಿ ಆಕೈತಿ. ಫೈನಲಾಗಿ ಅದೊಂದು ಪಾಯಿಂಟ್ ಖಾಲಿ ಆಯ್ತು. ಖಾಲಿ ಮಾಡಿ ಸೀದಾ ಈಗ ಚೆನ್ನಮ್ಮ ಸರ್ಕಲಿಗೆ ಬಂದೀನಿ. ಚೆನ್ನಮ್ಮ ಸರ್ಕಲಿಗೆ ಬಂದು ಗಾಡೀಲಿ ಸಿಗ್ನಲ್ ಐತಿ. ಹಿಂಗೆ ಸಿಗ್ನಲ್ನಾಗ ಸೀದಾ ಹೋಗ್ಬೇಕು ನಾವು. ರೈಟ್ ಹೋದ್ರೆ ಸೀದಾ ಖಾನಾಪುರ ರೋಡ್. ಹೊಳ್ಳಿ ಹಿಂಗೆ ಬಂದ ಖಾನಾಪುರಕ್ಕೆ ಹೋಗ್ಬೇಕು. ಚೆನ್ನಮ್ಮ ಸರ್ಕಲಿಂದ ಒಳಗೆ ಬಂದಿದ್ದೀವಲ್ಲ, ಅದೊಂದು ಪಾಯಿಂಟ್ ಖಾಲಿ ಆಯ್ತಿಗೆ. ಸೀದಾ ಚೆನ್ನಮ್ಮ ಸರ್ಕಲಿಂದ ಲೆಫ್ಟ್ ತೊಗೊಂಡು ಹೋಗ್ಬಿಡೋಣ ನಾವೀಗ. ಸೀದಾ ಒಂದ ರೋಡ್ ನಮಗೆ ಖಾನಾಪುರ. ಚೆನ್ನಮ್ಮ ಸರ್ಕಲ್ ಇಲ್ಲಿಂದ ಸೀದಾ ನಾವು ಲೆಫ್ಟ್ ಹೋಗ್ಬಿಟ್ರೆ ಖಾನಾಪುರಕ್ಕೆ ಹೋಗ್ತೀವಿ. ಈಗ ಫೈನಲ್ ಆಗಿ ಸಿಟಿ ಬಿಟ್ಟು ಹೊರಗೀಗ ಸೀದಾ ಖಾನಾಪುರ ರೋಡಿಗೆ ಬಂದ್ವಿ. ಖಾನಾಪುರ ಬೆಳಗಾವಿ ಒಳಗಿನ ರೋಡ್ ಇದೆ. ಮಸ್ತ್ ಮಾಡ್ರ ಹೈವೇ ಅದಕ್ಕೆ ಬಂದೇನಿಗೆ. ಅಲ್ಲಿ ಮುಂದೋಗಿ ರೋಡ್ ಟಚ್ ಆಕೈತಿ. ಇನ್ನೊಂದು ಟೋಲ್ ಬರ್ತೈತೆ ನಮಗಿಲ್ಲಿ. ಇನ್ನೊಂದು 10 ಕಿಲೋಮೀಟ್ರಿಗೆ ಅಂದ್ರೆ ಒಂದು ಟೋಲ್ ಬರ್ತೈತಿ. ಅದೊಂದು ಟೋಲ್ ಪಾಸ್ ಮಾಡಿ ಮೇನ್ ಹೈವೇಗೆ ಐತಿ ನಮ್ಮದು ಅಂಗಡಿ. ಊಟಾರ್ ಮಾಡ್ಕೊಂಡು ಹೇಳಿದೆ ಖಾಲಿ ಮಾಡಿ ಮತ್ತೆ ಹೋಗ್ಬಿಡೋದು. ಹಂಗೈತಿ ಹೆಜ್ಜೆ ಐತಿದೆ. ಬರ್ರಿ ಹೋಗೋಣ ಸೀದಾ. ಟೈಮ್ 1 ಗಂಟೆ ಆಯ್ತಿಗೆ. ಟೋಟಲ್ 4 ಪಾಯಿಂಟ್ ಖಾಲಿ ಆದವು ನಮಗೆ. ಇನ್ನೊಂದು ಲಾಸ್ಟ್ ಪಾಯಿಂಟ್ ಇದೆ ಖಾನಾಪುರ. ನೋಡೋಣ ಅಜಯ್ ಬರೋ ಮತ್ತೆ ಏನಾರು ಸಿಗ್ತಾರನ ಏನು. ಯಾಕಂದ್ರೆ ಅವ್ರು ಖಾನಾಪುರ ಖಾಲಿ ಮಾಡಿ ಒಳ್ಳೆ ಬೆಳಗಾವಿಗೆ ಹೋಗಿ ಬೆಳಗಾವಿಂದ 10 ಹೋಗ್ಬೇಕು ಅವ್ರೆ. ನೋಡೋಣ ರೋಡ್ನಾಗ ಎಲ್ಲರೂ ಸಿಕ್ಕರೆ ಮತ್ತೆ ಮಾತಾಡ್ಸಿಕೊಂತವ್ರಿಗೆ. ಈಗ ಹೈವೇ ಬಿಟ್ಟು ಸರ್ವಿಸ್ ರೋಡ್ ತೊಗೊಂಡಿನಿ. ಅಲ್ಲೇ ಮುಂದೋಗಿ ಬ್ರಿಡ್ಜ್ ಬಿಡಕ್ಕೆ ರೈಟ್ ಹೊಡಿಬೇಕು. ರೈಟ್ ಹೊಡೆದ ಒಂದು 500 ಮೀಟ್ರ್ ಅಷ್ಟು ಹೋದ್ರೆ ಸಾಕು. ನಮ್ದು ಅಲ್ಲೇ ಐತೆ ಅಂಗಡಿ. ಮತ್ತು ಖಾಲಿ ಮಾಡಿ ಸೀದಾ ಬ್ರಿಡ್ಜ್ ಬಿಡಕ್ಕೆ ಈ ಕಡೆ ಲೆಫ್ಟ್ ಹೊಡೆದ್ಬಿಟ್ರೆ ಸೀದಾ MK ಹುಬ್ಬಳ್ಳಿ, ಕಿತ್ತೂರು, ಹುಬ್ಬಳ್ಳಿ ಹಿಂಗೆ ಹೋಗ್ಬಿಡ್ತೀವಿ. ಬರ್ರಿ ಹೋಗೋಣಲ್ಲೇ. ನೋಡ್ರಿ ಭಾರತ್ ಬೆಂಜ್ ಹೆಂಗೆ ಮಾಡಿಫಿಕೇಶನ್ ಮಾಡ್ತಾರೆ. K22 ಗಾಡಿ ಅದೇ 5786 ಗಾಡಿ ನಂಬರ್. ಗಾಡಿ ನೋಡ್ರಿ ಅದನ್ನ ಹೆಂಗೆ ಮಾಡ್ರೆ. ಹಾಗೆ ಖಾನಾಪುರ ಖಾಲಿ ಮಾಡಿದೆ. ಟೈಮ್ ಈಗ 1:20 ಆತ. ಆಗಲೇ ಖಾನಾಪುರ ಖಾಲಿ ಆತ ನಮ್ದು. ಇಲ್ಲಿಂದ ಪೂರ ಸೀದಾ ಈಗ ಖಾಲಿ ಗಾಡಿ ತೊಗೊಂಡು ಹೋಗೋಣ ಈಗ ಹುಬ್ಳಿ ಕಡೆ. ನೋಡ್ರಿ ಇಲ್ಲೇ ಪೂರ ಮಟ್ರಿಯಲ್ ಎಲ್ಲ ಇಲ್ಲೇ ಮಾಡಿ ಖಾಲಿ ಮಾಡೀನಿ. ಗಣೇಶ್ ಟ್ರೇಡರ್ಸ್ ಅಂತೇಳಿ ಪೂರ ಗಾಡಿ ಅಂತೂ ಖಾಲಿ ಆತ. ರಿಸೀವ್ಡ್ ಇಸ್ಕೊಂಡು ಸೀದಾ ಹೋಗ್ಬಿಡೋಣ ನಾವು ಈಗ ಇಲ್ಲಿಂದ ಹಾಕೊಂಡು. ರಿಸೀವ್ಡು ಇಸ್ಕೊಂಡಿದ್ದು ಆತ. ಬಂದ ತಕ್ಷಣ ಖಾಲಿ ಮಾಡಿದರೆ ಇಲ್ಲಿಂದ ಸೀದಾ ಈಗ ಹುಬ್ಳಿಗೆ ಹೋಗೋಣ ನಾವು. ಕರೆಕ್ಟ್ ಇದೆ ಖಾನಾಪುರ ಮತ್ತು ಬೆಳಗಾವಿ ಹೈವೇ. ಸೀದಾ ಇಲ್ಲಿಂದ 500 ಮೀಟ್ರ್ ಅಷ್ಟೇ ಐತಿದೆ. ಹೋಗಿ ಖಾಲಿ ಮಾಡಿದ್ದ ಆತಿಗೆ. ಸೀದಾ ಇಲ್ಲಿಂದ ಹೋಗೋಣ ನಾವು. ಇದು ಸೀದಾ MK ಹುಬ್ಬಳ್ಳಿ. ಮತ್ತು ಒಳ್ಳೆ ಅಜಯನ್ನ ಬಂದರೆ ಮತ್ತು ನೋಡ್ರಿ ಮತ್ತೆ ಹೊಂಟಾಡವ್ರೆ ಹೋದ್ರೆ ಪಾಪ ಅವ್ರೆ. ಇನ್ನೂ ಗಾಡಿ ಖಾಲಿ ಆಗಿಲ್ಲ ಅವ್ರದ್ದು. ಎಲ್ಲೇ ರೆಸ್ಟ್ ಮಾಡಿದ್ರು ಏನು ಒಟ್ಟು ಹಂಗೆ ಹೋದ್ರೆ ಅನ್ಕೊಂಡೆ ಬಂದಿದ್ದೆ. ಮತ್ತು ಅವ್ರು ಸಿಗ್ಬೋದಂತ ಹೇಳಿ ಆದರೂ ರೋಡ್ನ್ಯಾಗ ಭೇಟಿ ಆದ್ರೆ. ಯಾಕಂದ್ರೆ ಅವ್ರು ಗಾಡಿನೂ ಖಾಲಿ ಮಾಡಿಲ್ಲ ಇನ್ನೂ. ಅವ್ರಿಗೆ ಮೊದಲು ಅಲ್ಲಿ ಬೆಳಿಗ್ಗೆ ಭೇಟಿ ಆದಾಗ ಬಾಜ ನಿಧಿ ಬರೋದಿತ್ತು. ಅದ್ರ ಸಂಬಂಧ ಎಲ್ಲರೂ ಮುಕ್ಕೊಂಡೆದ್ದು ರೆಸ್ಟ್ ಮಾಡಿ ಈಗ ಹೊಂಟಿರ್ಬೋದವ್ರೆ. ಹೋಗಿ ಖಾಲಿ ಮಾಡ್ಕೊಂಡು ಹೋಗಿ ಪಾಪ ಅವರು. ಯಾಕಂದ್ರೆ ನೈಟ್ ಎಲ್ಲ ಗಾಡಿ ಹೊಡೆದಿರ್ತಾರೆ. ಅದ್ರ ಸಂಬಂಧ ಬೇಜಾರಾಗಿರ್ತೈತಿ. ಮುಕ್ಕೊಂಡಿರ್ಬೋದು. ಬರ್ರಿ ಈಗ ನಾವು ಸೀದಾ ಹೋಗೋಣ. ನಮಗೆ ಅವ್ರೆ ಬೆಳಿಗ್ಗೆ ಸಿಕ್ಕಿದ್ದ ಕರೆಕ್ಟ್ ಟೈಮ್ 7:15. ಎಲ್ಲಿಪ್ಪ ಅಂದ್ರೆ ತಾರಾಳ ರೋಡ್ ಅಲ್ಲೇ ಸಿಕ್ಕಿದ್ರು. ಹುಬ್ಳಿ ತಾರಾಳ ಮತ್ತು ಧಾರವಾಡ ಸಮೀಪ ಐತಲ್ಲ ಅಲ್ಲಿ ಸಿಕ್ಕರೆ ನಾನು ಬೈಲೊಂಗಲ ಬೆಳಗಾವ ಮತ್ತೊಳ್ಳಿ ಖಾನಾಪುರ ಖಾಲಿ ಮಾಡಿ ಹೊಂಟೀನಿ. ಅವ್ರದ್ದು ಖಾನಾಪುರ ಬೆಳಗಾವಿ ಇತ್ತು. ಬೆಳಗಾವನ್ನ ಮಾಡಿ 10ಕ್ಕೆ ಹೋಗೋರಿದ್ರು ಅವ್ರೆ. ಆದ್ರೆ ಏನು ಪಾಪ ಅವ್ರು ಇಲ್ಲಿ ರೆಸ್ಟ್ ಮಾಡಿ ಬಿಟ್ಟಿರ್ಬೋದು. ಯಾಕಂದ್ರೆ ನಿದ್ದೆ ಒಂದು ಇರೋದಿಲ್ಲ. ಅದ್ರ ಸಂಬಂಧ ರೆಸ್ಟ್ ಮಾಡಿ ಬಿಟ್ಟಿರ್ಬೋದು. ನಡುವಾರಕ್ಕೆ ಹೋಗಿ ಅಲ್ಲಿಂದ ಸೀದಾ ಈಗ MK ಹುಬ್ಬಳ್ಳಿ ರೀಚ್ ಆಗಿದ್ದಾತೆ. ಸೀದಾ ಖಾನಾಪುರಿಂದ ಇದು ಬೆಳಗಾವಿ ಮತ್ತು ಬೆಂಗಳೂರು ಹೈವೇ. ಸೀದಾ ಈಗ ನಡೆದ ಇಲ್ಲಿಂದ 80 ಕಿಲೋಮೀಟ್ರ್ ನಾನ್ ಸ್ಟಾಪ್ ಸೀದಾ ಹುಬ್ಳಿಗೆ ಹೋಗೋನಿಗೆ. ಟೈಮ್ 2 ಗಂಟೆ ಆಯ್ತು ಕರೆಕ್ಟ್. ಅಲ್ಲಿಂದ ಅರ್ಧ ತಾಸಿಗೆ ಬಂದಂಗೆ ಆಯ್ತು ಇಲ್ಲಿಗೆ. ಈ ಗಾಡಿಯಾರು ನೋಡ್ರಿ ಇಲ್ಲಿ ಎಲ್ಲ ಮೇನ್ ಹೈವೇದಾಗ ಒನ್ ವೇದಾಗ ಬರಾಕತ್ತಾರ. 1 2 3 ಮಂದಿ. ಆಮೇಲೆ ಮೇನ್ ಹೈವೇದಾಗ MK ಹುಬ್ಬಳ್ಳಿಯಾಗ ಅಪೋಸಿಟ್ ಬರಾಕತ್ತಾರ. ಏನು ಮಾಡ್ತೀರಿ ಹಿಂಗೆ ಮಾಡತ್ತಾರ. ಯಾಕಂದ್ರೆ ಇಲ್ಲೇ ಹೊಲದಿಂದ ಬಂದಿರ್ಬೋದು. ಅದ್ರ ಸಂಬಂಧ ಒನ್ ವೇದಾಗ ಬಂದಾರ. ಕಿತ್ತೂರು ಇನ್ನೂ ಕರೆಕ್ಟ್ 15 ಕಿಲೋಮೀಟ್ರ್ ಐತೆ ನಮಗೆ. 2 ಗಂಟೆ ಆಗೈತಿ ಈಗ ಟೈಮ್. ಫೈನಲ್ ಆಗಿ ಟೈಮ್ ಈಗ 2:50 ಆಯ್ತು. ಧಾರವಾಡ ರೀಚ್ ಇದೆ. ಸೀದಾ ಹೋಗೋನಿಗೆ ಹುಬ್ಳಿಗೆ. ಹುಬ್ಳಿ ಅನ್ನೋಕೇನೆ ಗಬ್ಬೂರಿಗೆ ಹೋಗ್ಬೇಕು ನಾನು. ಮಳೆ ಮಾಡಂತೂ ಆಗೈತಿ. ನೋಡೋಣ ಇವತ್ತೇನು ಮಳೆ ಬಂದರೂ ಬರ್ಬೋದು. ಯಾಕಂದರೆ ಮೂರನೇ ದಿನ ಇವತ್ತು ಭಾಳ ಮಳೆ ಮಾಡಾಗೈತಿದ್ದೆ. ನೈಟ್ ಆಗತ್ತಿತ್ತು. ಇವತ್ತು ಯಾಕೆ ಜಲ್ದಿನ ಆಗೈತಿ. 3 ಗಂಟೆ ಸುಮಾರು ಹೋಗೋಣ್ರಿ ಸೀದಾ ಕಂಪ್ನಿಗೆ. ಮತ್ತು ಏನೋ ಲೋಡ್ ಹಾಕವನ ಏನೋ ನೋಡ್ಬೇಕು. ಯಾಕಂದ್ರೆ ನಮ್ದು ನಾಳೆ ನಾಡಿದ್ರೆ ಮತ್ತೆ ಗಾಡಿ ಪಾಚಿಂಗ್ ಮಾಡಿಸ್ಬೇಕು ನಾವು. ಅದ್ರ ಸಂಬಂಧ ಹಾಗೆ ಹುಬ್ಳಿ ಸಮೀಪ ಇಲ್ಲೇ ಗಾಡಿ ಸೈಡ್ ಹಚ್ಚೀನಿ. ಹೈವೇದಾಗ ಇಲ್ಲೊಂದು ಹೋಟೆಲ್ ಐತಿ.
ಹೋಗಿ ಇಲ್ಲಿ ಏನೈತಿ ನೋಡೋಣ. ಇಲ್ಲೇ ನಮ್ಮ ಗಾಡಿ ಇಲ್ಲಿ ಸೈಡ್ ಹಚ್ಚೀನಿ ಹಚ್ಚಿ ಆದ್ರೆ ಇಲ್ಲೇ ಒಬ್ಬರ ಮತ್ತೊಬ್ಬರು ಸಿಕ್ಕಾರ. ಯಾರಂದ್ರೆ ಇಸಾಕ್ ವಿ ವ್ಲಾಗರ್ ಅಂತೇಳಿ ಅವರು ವಿಡಿಯೋ ಮಾಡ್ತಾರೆ ಇನ್ಸ್ಟಾಗ್ರಾಮ್ದಾಗ. ಅದು ಅವರ ಸಿಕ್ಕಾರಿಗೆ ಬೆಳಗ್ಗೆ ಹೋಗ್ಬೇಕಾರ ಪಾಸ್ ಆದರೆ ಎಮ್ ಟಿ ಗಾಡಿ ಇತ್ತು. ಆದ್ರೆ ಈಗ ಅವ್ರ ಲೋಡ್ ಮಾಡ್ಕೊಂಡು ಹೋಗ್ತಾರ ಹೊಂಟ್ರ. ಅದಕ್ಕೆ ಈಗ ಇಲ್ಲೇ ಸಿಕ್ಕಾರ ಇವ್ರ. ಮತ್ತು ನಾವಿಲ್ಲೇ ಕರೆಕ್ಟ್ ಊಟಕ್ಕೆ ಎಲ್ಲಿ ಬೆಳಿಗ್ಗೆ ನಮ್ಗೆ ಅಜಯನ ಎಲ್ಲಿ ಭೇಟಿಯಾಗಿದ್ರಲ್ಲ ಅಲ್ಲೇ ಸೇಮ್ ಪ್ಲೇಸ್ ಒಂದು 2 ಕಿಲೋಮೀಟ್ರ್ ಅಷ್ಟು ಡಿಫ್ರೆನ್ಸ್ನಾಗ ನಮ್ಗೆ ಮತ್ತು ಇಸಾಕ್ ಬೈ ಅವ್ರು ಭೇಟಿಯಾಗ್ಯಾರ. ಇಸಾಕ್ ಇನ್ಸ್ಟಾಗ್ರಾಮ್ ಇಸಾಕ್ ವಿ ವ್ಲಾಗರ್ ಅಂತೇಳಿ ಇವರು ಇದು ಮಾಡ್ತಾರೆ ವ್ಲಾಗಿಂಗ್ ಇನ್ಸ್ಟಾಗ್ರಾಮ್ನಾಗ. ಅವ್ರು ಭೇಟಿಯಾಗ್ಯಾರ. ಈಗ ಇಲ್ಲೇ ಊಟ ಮಾಡತ್ತಿದ್ರು ಅವ್ರು. ನಾನು ಇಲ್ಲೇ ಸೈಡ್ ಹಾಕಿ ನಾನು ಹಂಗೆ ಅಚಾನಕ ಸೈಡ್ ಹಾಕಿದ್ದೀನಿ. ಬೆಳಿಗ್ಗೆ ಗಾಡಿ ಪಾಸ್ ಆಗಿದ್ದೆ ನೋಡಿ ಇಲ್ಲೇ ಸೈಡ್ ಹಾಕಿದ್ದೆ ನಾನು. ನೋಡಿರಿ ಇದು V50 ಇಸಾಕ್ ಅನ್ನೋದು K497129 ಗಾಡಿ. ಇಲ್ಲಿ ಅದಾರ ಅಲ್ಲಿ ನಿಂತಾರ. ನಾವು ಅಲ್ಲಿ ಊಟ ತೊಗೊಂಡು ಇಟ್ಟು ಬಂದೀವಿ. ಯಾಕಂದ್ರೆ ಅವ್ರದ್ದು ಊಟ ಆತ ಪಾಪ ಅದ್ರ ಸಂಬಂಧ. ನಮ್ಮ ಗಾಡಿನೂ ಅಲ್ಲಿ ಸೈಡ್ ಹಚ್ಚಿ ಬಂದೀನಿ. ಇಲ್ಲೇ ಬಂದ್ರೆ ನೋಡ್ರಿ ಇಸಾಕ್ ಅನ್ನಾರ. ಮತ್ತೇನು ರೀ ಇಸಾಕ್ ಅನ್ನಾರ ಆರಾಮದಿರಲ್ರಿ? ಮತ್ತೆ ಈ ಕಡೆ ಬಂದಿದ್ರಿ? ಇಲ್ಲೇ ಹುಬ್ಳಿ ಘಾಟ್ ಬಂದಿದ್ರಿ. ಹಾಂ ರೀ ಹೋಗ್ಬಿಡುದ್ರಿ. ಗಾಡಿ ಅಂತೂ ಲೋಡ್ ಮಾಡ್ಕೊಂಡು ಹೊಂಟ್ರಿಗೆ ಸೀದಾ. ಮತ್ತೆ ಬರ್ತೀರಿ? ನಾವು ಇವತ್ತು ರೋಜಾ ಇರ್ಬೋದು ನೀವು ಅಂತೇಳಿ ನಾನು ಇಲ್ಲಿ ಬೆಳಿಗ್ಗೆ ಸ್ಟಾಪ್ ಮಾಡ್ತಿದ್ದಾರೆ. ನಿಮ್ಗೆ ಅಲ್ಲಿ ಟಾಟಾ ಐತೈತಿ ದಾಟ್ ಸಿಕ್ಕಿರಿ ನೀವು? ಸ್ಟಾಪ್ ಮಾಡಿದ್ದ ಅಲ್ಲಿ ಮಾಡಿದ್ವಿ ಸ್ಟಾಪ್. ಹಾಂ ಹೌದು ರೀ. ನೀವು ಇಲ್ರಿ ಟಾಟಾ ಐಟೈತಿ ದಾಟ್ ಸಿಕ್ಕಿರಿ ನೀವು. ನಂಗೆ ಧಾರವಾಡ ದಾಟಿ ಹಂಗೆ ಬರಾತಿದ್ರಿ ನೀವು ಬೆಳಿಗ್ಗೆ. ಅದು ಯಾರೋ ಊರು ಹಾಂ ಆ ಕಡೆ ಬರಾತಿದ್ರಿ ನೀವು. ಅದಕ್ಕೆ ಹಾಂ ರೀ ಬರ್ತೀರಿ? ಹಾಂ ಹೋಗೋಣ. ಹಾಂ ನಾವು ಊಟ ತೊಗೊಂಡಿವಿ. ಊಟ ಮಾಡಿ ಹೋದ್ರಾತ ಇಲ್ಲಿಂದ. ಫೈನಲಾಗಿ ನಾವು ಅಲ್ಲೇ ಊಟ ಮಾಡಿದ್ವಿ. ಇಸಾಕ್ ಅವ್ರಿಗೆ ಭೇಟಿಯಾಗಿ ನಾವು ಅಲ್ಲೇ ನಿಂತೀವಿ, ಅವರು ಅಲ್ಲೇ ನಿಂತಾರೆ. ನಾವು ಕೋಇನ್ಸಿಡೆನ್ಸ್ ಆಗಿ ಭೇಟಿ ಆದ ಇಂದ ಕರೆಕ್ಟ್ ಒಂದು 2 ಕಿಲೋಮೀಟ್ರಿಂದ ಅಜಯನ್ನ ಭೇಟಿಯಾಗಿದ್ರೆ. ಈಗ ಇಸಾಕ್ ಅವ್ರು ಭೇಟಿ ಆದರೆ ನಮ್ಮ ಗಾಡಿ ಇಲ್ಲೈತಿ ಸೀದಾ ಈಗ ತೊಗೊಂಡು ಹೋಗೋಣ ನಾವು ಕಂಪನಿ ಕಡೆ. ಫೈನಲಾಗಿ ಇಬ್ಬರು ಭೇಟಿ ಆದ್ರೆ ಯಾರ್ಯಾರ ಒಬ್ಬರು ಇಸಾಕ್ ಅವ್ರ ಇಸಾಕ್ ಇನ್ಸ್ಟಾಗ್ರಾಮ್ ಅವ್ರು, ಅಜಯನ್ನ ಯೂಟ್ಯೂಬ್ನವ್ರ ಇಬ್ಬರು ಭೇಟಿ ಆದ್ರೆ. ಇಬ್ಬರು ಭೇಟಿ ಆದಿ ಏನು ನೋಡ್ರಿ ಇವತ್ತು ಟೈಮ್ ಹಂಗೆ ನಾನು ಲಾಗ್ ಮಾಡ್ಕೊಂತ ಬರಂಗೆ ಬಂದೀನಿ. ಆ್ಯಕ್ಚುಲಿ ಸಿಟಿ ಒಳಗೆ ಹಾಕ್ಸೋದವ ಇವತ್ತು ಅಲ್ಲಿ ಸಿಟಿ ಒಳಗೆ ಜಂಪ್ ಹಾಕ್ಯಾರ ಭಾಳ. ಅದ್ರ ಸಂಬಂಧ ಲಾಸ್ಟ್ ಟೈಮ್ ಹೋಗಿದ್ದೆ ಸಿಟಿ ಒಳಗೆ ಜಂಪ್ ಹಾಕಿದ ಸಂಬಂಧ ಬೇಡ ತಡಿ ಅಂತ ಹೈವೇದಾಗ ಹಾಕಿ ಬಂದೀನಿ. ಹೈವೇದಾಗ ಹಾಕಿ ಬಂದ್ರೆ ಅವ್ರಿಬ್ರು ಸಿಕ್ಕರೆ. ಯಾಕೆ ಅಜಯ್ ಏನಾರು ಇದರ ಒಳ್ಳೆ ಅಡ್ಡಾಡ್ತಾರೆ. ನಾವು ಹೋಗುವಾಗ ನೋಡಿರ್ತೇನೆ ಅವ್ರಿಗೆ. ಅದರ ಲಾಗ್ ಅಂತೂ ಮಾಡಿದ್ದಿಲ್ಲ. ಇವತ್ತು ಕರೆಕ್ಟ್ ಅವ್ರು ಸೈಡ್ ನಿಂತಿದ್ದು ಎಚ್ಚರ ಇದ್ರಲ್ಲ ಅದ್ರ ಸಂಬಂಧ. ಯಾಕಂದ್ರೆ ಅವ್ರು ಹೇಳ್ತಾರೆ ಎಲ್ಲ ಪ್ರತಿಯೊಂದು ವೀಡಿಯೋದಾಗ ನಾವು ನೈಟ್ ಬಂದು ಮುಕ್ಕೊಂಡಿರ್ತೀವಿ ಹೋಗ್ಬಾರ್ರಿ ಅಂತೇಳಿ. ಅದ್ರ ಸಂಬಂಧ ನಾವು ಗಾಡಿ ನಿಂತರೂ ತುಂಬ ಹೋಗಿರ್ತೀವಿ. ಇವಾಗ ಸಿಕ್ಕರಲ್ಲ ಇಬ್ಬರು. ಇಸಾಕ್ ಅವರು ಹೋಗುತ್ತಾ ಭೇಟಿಯಾಗಿದ್ರೆ ಗರಗ್ ಕಡೆ ಹೊಳೆ ಬರುತ್ತಾ. ಈಗ ಇಲ್ಲಿ ಕರೆಕ್ಟ್ ಭೇಟಿ ಆದರೆ ಇಬ್ಬರು ಹೋಗುತ್ತಾ ಹೊಳೆ ಬರುತ್ತಾ. ಇಬ್ಬರು ಭೇಟಿಯಾಗ್ಯಾರ ನಮಗೆ ಇವತ್ತಾರೆ. ಬರ್ರಿ ನಾವು ಸೀದಾ ಹೋಗೋಣ ಹುಬ್ಳಿ ಕಡೆ. ಇಲ್ಲಿಂದ ಇನ್ನೊಂದು 15 ಕಿಲೋಮೀಟ್ರ್ ಐತಿ ಹುಬ್ಳಿ ಅಷ್ಟೇ. ಹೋಗಿ ಕಂಪ್ನಿಗೆ ಹೋಗಿ ನೋಡೋಣ ಅಂತ. ಈ ರೋಡ್ ಡೇಂಜರ್ ರೋಡ್ ಇದೆ. ಯಾಕಂದ್ರೆ ನೋಡ್ರಿ ಟ್ಯಾಕ್ಟ್ರ್ ಇಲ್ಲೇ ಸೈಡ್ ಹೊಂಟೈತಿ. ಅವೆಲ್ಲ ಟನ್ನೇಜ್ ಗಾಡಿ ಎಲ್ಲ ಹಂಗೆ ಹೋಗ್ತಾರೆ. ಯಾರು ಸೈಡ್ ಕೊಡಂಗಿಲ್ಲ. ಖಾಲಿ ಗಾಡಿ ಇದ್ರೂ ಸುಮ್ಮ ಅವ್ರಿಂದ ಬರ್ಬೇಕಾಕೈತಿ. ಅದ್ರ ಸಂಬಂಧ ನೋಡ್ರಿ ಅವನು ಹೈವೇ ಹನೆವಾರಿದೆ. ಹಂಗೈತಿ ಹಂಗೆ ಫುಲ್ ಧೂಳ. ಇಲ್ಲಿ ಹೇಳಿ ಅಲ್ಲಿ ಹತ್ತ, ಇಲ್ಲಿ ಇಳಿ ಅಲ್ಲಿ ಹತ್ತ. ಇದ ರೋಡ ನೋಡ್ರಿ ಧೂಳ ಯಾ ನಮ್ನಿ ಆಗೈತಿದೆ ಊರ. ಬಂದ್ರು ನಮಗೆ ಎಲ್ಲಿ ಮಳೆ ಸಿಕ್ಕಿಲ್ಲ. ಇಲ್ಲೇ ಒಂದು ಸ್ವಲ್ಪ ಆಗಿ ಹೋಗೈತಿ ಈಗ ಜಸ್ಟ್. ಹಾಗೆ ಅಂದ್ರೆ ಒಂದು 10-15 ನಿಮಿಷ ಆಗಿರ್ಬೋದು. ಭಾಳ ಏನಾಗಿಲ್ಲ, ಸ್ವಲ್ಪ ಹನಿ ಆಗಿ ಹೋಗೈತಿ. ಈಗ ಎಲ್ಲಿದನಪ್ಪ ಅಂದ್ರೆ ಕಾರವಾರ ರೋಡ್ ಬ್ರಿಡ್ಜ್ ಅಲ್ಲಿದೆ ಕರೆಕ್ಟಿಗೆ. ಮಳೆ ಮಾಡಿ ನೋಡಿದ್ರೆ ಸಿಕ್ಕಾಪಟ್ಟಿ ಐತಿ. ಆದರೆ ಯಾವಾಗ ಬರ್ತೈತಿ ಗೊತ್ತಿಲ್ಲ. ನಾವು ಕಂಪ್ನಿಗೆ ಹೋಗಿ ತಾಡ್ಪಲ್ ಗಿಡಪಲ್ಲೆಲ್ಲ ಹಿಂದದಾವೆ. ಅವ್ನು ತೆಗೆದು ಮೊದಲು ಗಾಡಿಯಾಗ ಇಡ್ಬೇಕು. ಇಲ್ಲೇ ಹನಿ ಮಳೆ ಚಲೋ ಆತಿಗೆ ಎಲ್ಲ ಪೂರ. 2026ದ ಒಂದೇ ಮಳೆ ನಮಗೀಗ ಗಾಡಿ ಡ್ರೈವಿಂಗ್ ಒಳಗೆ ಸಿಗತ್ತಿತ್ತು. ಅಂದ್ರೆ ಹನಿ ಬೆಳಗದೈತಿ. ಇಲ್ಲೆಲ್ಲ ಆಗಿ ಹೋಗೈತಿ ಆಗಲೇ ನೋಡ್ಬೋದು ನೀವೆಲ್ಲ. ಗಬ್ಬೂರಾಗೆಲ್ಲ ಮಳೆ ಆಗಿ ಹೋಗೈತಿ. ಆದರೂ ಈಗ ಸ್ವಲ್ಪ ಹನಿ ಬರಾಕತ್ತೈತಿ ಈಗ ಮತ್ತೆ ಜಸ್ಟ್. ಆಲ್ರೆಡಿ ಗಬ್ಬೂರಿಗೆಲ್ಲ ಪೂರ ಜೋರ ಮಳೆ ಆಗಿ ಹೋಗೈತಿ. ನಮಗೆ ಮತ್ತೊಂದು ತಾಡ್ಪಲ್ ತೊಗೋಬೇಕಾಯ್ತು ಈಗ ಅರ್ಜೆಂಟ್. ಯಾಕಂದ್ರೆ ನನ್ನ ಕಡೆ ಇರ್ದಿದ್ದು ತಾಡ್ಪಲ್ ಅದು ಹರಿದೈತಿ. ಅದ್ರ ಸಂಬಂಧ ಈಗ ನೆಕ್ಸ್ಟ್ ಟ್ರಿಪ್ ಲೋಡ್ ಮಾಡಿದ್ರಾಗ ಒಂದು ತಾಡ್ಪಲ್ ತೊಗೋಬೇಕು. ಒಂದು 3000 ರೂಪಾಯಿ ಅದು ಮಟ್ಟ ಆಗ್ತೈತಿ. ನೋಡ್ರಿ ಮಳೆ ಎಲ್ಲ ಪೂರ. ಇಲ್ಲೇ ಲೆಫ್ಟ್ ಹೊಡಿ ನಾವು. ಲೆಫ್ಟ್ ಹೊಡೆದ ಮತ್ತೆ ಅಲ್ಲಿ ಮುಂದೆ ಸೀದಾ ಹೊಡಿಬೇಕು ರೈಟ್. ಇವತ್ತು ರಂಜಾನ್ ಒಂದೊಂದು ಇರ್ಪಕ್ಷನ್ ಒಂದು 2 ಗಾಡಿ ಲೋಡ್ ಆಗ್ಯಾವೆ. ನಮ್ದು ಲಾಸ್ಟ್ನೇ ಪಾಳಿ. ಮತ್ತು ಯಾವ ಲೋಡಿಂಗ್ ಇಲ್ಲ. ಮಳೆ ಬರತೈತಿ. ಮಳೆ ಸಂಬಂಧ ಬಡ ಇದಕ್ಕೊಂದು ಹಗ್ಗ ತಡಪಲ್ ಹಾಕಿ ಕಳ್ಸೋಣ ಇವನ್ನೇ.
ಫೈನಲ್ ಆಗಿ ನಾನು ಕಂಪ್ನಿಗೆ ಬಂದು ಪಾಳೆ ಹಚ್ಚಿ ಸೀದಾ ಈಗ ಮತ್ತೆ ಮನೆ ಕಡೆ ಹೊಂಟೀನಿ. ಟೈಮ್ ಎಷ್ಟಾಗೈತಪ್ಪ ಅಂದ್ರೆ ಈಗ 6 ಗಂಟೆ ಆಯ್ತೆ. ಮಳೆ ಬಂದಿದ್ದ ಸಂಬಂಧ ಎಲ್ಲ ಪೂರ ಮಬ್ಬ ಆಗಿಬಿಟ್ಟೈತಿ ಈಗ ಇಲ್ಲಿ ನೋಡ್ರಿ. ಮಳೆ ಬಂದಿದ್ದ ಸಂಬಂಧ ಪೂರ ಎಲ್ಲ ಕತ್ಲಾದಂಗೆ ಆಗಿಬಿಟ್ಟೈತಿ. ಆದ್ರೆ ಇನ್ನೂ ಹನಿ ಬರಾಕತ್ತೈತಿ. ಸೀದಾ ಮನೆಗೆ ಹೋಗೋಣ. ಆಳೆ ಬಂದು ಮತ್ತೆ ಲೋಡಿಂಗ್ ಗಿಡಿಂಗ್ ಮಾಡಿದ್ರಾತ. ಹಾಗೆ ನಾನು ಕಂಪ್ನಿಗೆ ಬಂದು ಪಾಳೆ ಹಚ್ಚಿ ಮನೆ ಹೊಂಟೀನಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣಂತ. ಅಲ್ಲಿವರೆಗೂ ಎಲ್ಲರಿಗೆ ಬಾಯ್.